ನಮಸ್ಕಾರ. 2025 ನಲ್ಲಿ ಕಾಂತಾರ ಚಾಪ್ಟರ್ 1 ಮೂವಿ ತರ ಬಿಗ್ ಹಿಟ್ಸ್ ನೋಡಿದೀವಿ. ಅದೇ ತರ ಕೆಲವು ಡಿಸಾಸ್ಟರ್ ಮೂವಿ ನೋಡಿ ತಲೆನೂ ಹಿಡ್ಕೊಂಡಿದೀವಿ. ಕೆಲವು ಸಲ ಎಕ್ಸ್ಪೆಕ್ಟೇಷನ್ ಡಿಸಪಾಯಿಂಟ್ಮೆಂಟ್ಗೆ ಕಾರಣ ಆಗುತ್ತೆ. ನಮ್ಮ ಟೈಮ್ ಅಂಡ್ ದುಡ್ಡು ಎರಡು ವೇಸ್ಟ್ ಮಾಡಿರೋ ಟಾಪ್ 10 ವರ್ಸ್ಟ್ ಮೂವೀಸ್ ಆಫ್ 2025 ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಂಬರ್ 10 ಮೇಲೆ ಜೂನಿಯರ್. ನಾನು ಜೂನಿಯರ್ ಮೂವಿ ಟ್ರೈಲರ್ ನೋಡಿದಾಗ ತುಂಬಾ ಪ್ರಾಮಿಸಿಂಗ್ ಅನಿಸ್ತು. ಆದರೆ ಮೂವಿ ನೋಡಿದಾಗ ಎಕ್ಸಿಕ್ಯೂಷನ್ ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ಸ್ವಲ್ಪ ವೀಕ್ ಅನ್ನಿಸ್ತು. ಇನ್ನೂ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಮಾಡಬಹುದಾಗಿತ್ತು. ನಂಬರ್ 9 ಮೇಲೆ ಗತಾ ವೈಭವ. ಸಿಂಪಲ್ ಸುನಿ ಅವರ ಸಿಂಪಲ್ ಮ್ಯಾಜಿಕ್ ಇಲ್ಲಿ ಸ್ವಲ್ಪ ನಂಗೆ ಪರ್ಸ್ನಲಿ ಮಿಸ್ಸಿಂಗ್ ಅನಿಸ್ತು. ಮರುಜನ್ಮ ಕಾನ್ಸೆಪ್ಟ್ ತುಂಬಾ ಕನ್ಫ್ಯೂಸ್ ಮಾಡುತ್ತೆ. ಆಡಿಯನ್ಸ್ಗೆ ಕನೆಕ್ಟ್ ಆಗಲ್ಲ. ಬೇರೆಯವರಿಗೆ ಆಯ್ತೋ ಇಲ್ಲೋ ಗೊತ್ತಿಲ್ಲ, ನಂಗಂತೂ ಕನೆಕ್ಟ್ ಆಗಿಲ್ಲ. ನಂಬರ್ 8 ಮೇಲೆ ಛೂಮಂತರ್. ಶರಣ್ ಅವರ ಕಾಮಿಡಿ ಟೈಮಿಂಗ್ ಯಾವತ್ತಿದ್ರು ಸೂಪರ್. ಆದ್ರೆ ಈ ಮೂವಿಯಲ್ಲಿ ಹಾರರ್ ಎಲಿಮೆಂಟ್ಸ್ ಇನ್ನೂ ಎಫೆಕ್ಟಿವ್ ಆಗಿರ್ಬೋದಾಗಿತ್ತು. ಓವರ್ ಆಲ್ ಆವರೇಜ್ ಅನಿಸ್ತು. ನಂಬರ್ 7 ಮೇಲೆ ಸಂಜು ವೇಟ್ಸ್ ಗೀತಾ 2. ಫಸ್ಟ್ ಪಾರ್ಟ್ ಮೂವಿಯ ಮ್ಯಾಜಿಕ್ ಮ್ಯಾಚ್ ಮಾಡೋಕ್ಕೆ ಈ ಸಿಕ್ವಲ್ ಮೂವಿಗೆ ಕಷ್ಟ ಆಯಿತು. ಪಾರ್ಟ್ ಮೂವಿಯ ಇಮೋಷನ್ ಇಲ್ಲಿ ಜೀರೋ. ಸಿಕ್ವಲ್ ಮಾಡೋಕ್ಕೆ ಒಂದು ಸರಿಯಾದ ರೀಸನ್ನೇ ಇರಲಿಲ್ಲ. ನಂಬರ್ 6 ಮೇಲೆ ಮನದ ಕಡಲು. ಯೋಗರಾಜ್ ಭಟ್ ಅವರ ರೈಟಿಂಗ್ ಇನ್ನೂ ಫ್ರೆಶ್ ಆಗಿರಬಹುದು, ಆದರೆ ಈಗಿನ ಯೂತ್ಗೆ ಈ ಮೂವಿಯ ಸ್ಟೋರಿ ಸ್ವಲ್ಪ ಔಟ್ಡೇಟೆಡ್ ಅನ್ನಿಸ್ತು ಪರ್ಸ್ನಲಿ ನಂಗೆ. ನಂಬರ್ 5 ಮೇಲೆ ಎಕ್ಕ. ಯುವ ರಾಜ್ಕುಮಾರ್ ಅವ್ರನ್ನ ಬಿಗ್ ಲಾಂಚ್ ಮಾಡಿದ್ರು, ಆದ್ರೆ ಸ್ಕ್ರಿಪ್ಟ್ ಇನ್ನೂ ಸ್ವಲ್ಪ ಮಾಸಿ ಆಗಿರಬಹುದಾಗಿತ್ತು. ಫಸ್ಟ್ ಮೂವಿಗೆ ಇರೋ ಹೈಪ್ಗೆ ಇದು ಸ್ವಲ್ಪ ಕಮ್ಮಿ ಅನಿಸ್ತು. ನಂಬರ್ 4 ಮೇಲೆ ಬ್ಯಾಡ್ ಗರ್ಲ್. ಈ ಮೂವಿ ಕನ್ನಡಗೆ ಡಬ್ ಯಾಕೆ ಮಾಡಿದ್ರು ಅದು ದೇವರಿಗೆ ಗೊತ್ತು. ಡೈಲಾಗ್ಸ್ ಡೆಲಿವರಿನೂ ಇಲ್ಲ, ಲಾಜಿಕ್ನೂ ಇಲ್ಲ. ಇದು ಮೂವಿ ಅಲ್ಲ, ಒಂದು ಮೀಮ್ ಮೆಟೀರಿಯಲ್. ನಂಗಂತೂ ಈ ಮೂವಿಗೆ ಕನೆಕ್ಟ್ ಆಗೋಕ್ಕೆ ಕಷ್ಟ ಆಯಿತು. ನಂಬರ್ 3 ಮೇಲೆ ಮಾರ್ಕ್. ಕಿಚ್ಚ ಸುದೀಪ್ ಸರ್ ಸ್ಕ್ರೀನ್ ಪ್ರೆಸೆನ್ಸ್ ಬ್ರಿಲಿಯಂಟ್ ಇದೆ, ಆದ್ರೆ ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಷನ್ ಮತ್ತೆ ಸ್ಟೋರಿ ಇನ್ನೂ ಗ್ರಿಪ್ ಆಗಿರ್ಬೇಕಾಗಿತ್ತು. ನಂಬರ್ 2 ಮೇಲೆ 45. ಶಿವಣ್ಣ, ಉಪೇಂದ್ರ ಮತ್ತೆ ರಾಜ್ವಿ ಶೆಟ್ಟಿ ಈ 3 ಬಿಗ್ ಸ್ಟಾರ್ ಕಾಂಬಿನೇಷನ್ ಸ್ಕ್ರೀನ್ ಮೇಲೆ ನೋಡಕ್ಕೆ ಚೆನ್ನಾಗಿದೆ. ಆದ್ರೆ ಅರ್ಜುನ್ ಜನ್ಯ ಡೈರೆಕ್ಷನ್ ಡೆಬ್ಯೂಟ್ ಮೂವಿ ಇದು. ಸ್ಟೋರಿ ಚೆನ್ನಾಗಿದೆ. ಲೈಫ್ ಆಫ್ಟರ್ ಡೆತ್ ಏನಾಗುತ್ತೆ ಮೂವಿ ನೋಡಕ್ ಚೆನ್ನಾಗಿದೆ, ಬಟ್ ಮೂವಿಯ ಸ್ಕ್ರೀನ್ ಪ್ಲೇ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಈ ಮೂವಿ ಹೇಗಂದ್ರೆ, ನಾನು ಈ ಲಿಸ್ಟ್ ನಲ್ಲಿ ಮೂವಿನ ಆಡ್ ಮಾಡಬಾರ್ದು ಅನ್ಕೊಂಡಿದ್ದೆ. ಈ ಮೂವಿನ ಸಪರೇಟ್ ಕ್ಯಾಟಗರಿ ಅಲ್ಲಿ ಆಡ್ ಮಾಡಬೇಕು. ಅದು ಏನಂದ್ರೆ ಡಿಸಾಸ್ಟರ್ ಆರ್ಟಿಸ್ಟ್ ಅಂತ. ನಂಬರ್ 1 ಮೇಲೆ ದಿ ಡೆವಿಲ್. ದರ್ಶನ್ ಸರ್ ಫ್ಯಾನ್ಸ್ ಈ ಮೂವಿಗಾಗಿ ವರ್ಷ ಗಂಟ್ಲೆ ಕಾಯ್ತಿದ್ರು. ಮೂವಿ ನೋಡುವಾಗ ದರ್ಶನ್ ಸರ್ ಅವರ ಮಾಸ್ ಲುಕ್ ನೋಡಿ ತುಂಬಾ ಖುಷಿ ಕೊಡುತ್ತೆ, ಆದ್ರೆ ಓವರ್ ಆಲ್ ಸ್ಕ್ರೀನ್ ಪ್ಲೇ ಸ್ವಲ್ಪ ಓಲ್ಡ್ ಸ್ಟೈಲ್ ಅನಿಸ್ತು. ಕಾಟೇರ ಮೂವಿ ತರ ಫ್ರೆಶ್ ಪ್ಲಾಟ್ ಎಕ್ಸ್ಪೆಕ್ಟ್ ಮಾಡಿರೋ ಫ್ಯಾನ್ಸ್ಗೆ ಡಿಸಪಾಯಿಂಟ್ ಮಾಡಿದೆ. ಕಂಟೆಂಟ್ ಇನ್ನೂ ಸ್ಟ್ರಾಂಗ್ ಇದ್ರೆ ಪಕ್ಕಾ ಬ್ಲಾಕ್ ಬಸ್ಟರ್ ಆಗ್ತಿತ್ತು. ಟಾಪ್ 10 ಮೂವೀಸ್ ಗಳಲ್ಲಿ ನಿಮಗೆ ಹೆಚ್ಚು ಡಿಸಪಾಯಿಂಟ್ ಮಾಡಿದ ಮೂವೀಸ್ ಯಾವುದು, ಅಂಡ್ ಈ ಲಿಸ್ಟ್ ನಲ್ಲಿ ಬೇರೆ ಮೂವಿ ಇರ್ಬೇಕಂತ ನಿಮಗೆ ಅನ್ಸಿದ್ರೆ ಕಮೆಂಟ್ ನಲ್ಲಿ ಹೇಳಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ಸಿನಿಮಾ ಫೀಲ್ಸ್ ರಿವ್ಯೂ. ಇದು ಇವತ್ತಿನ ಆಗಿತ್ತು ನನ್ನ ಹಾನೆಸ್ಟ್ ರಿವ್ಯೂ. ಇದೇ ತರ ಹಾನೆಸ್ಟ್ ಮೂವಿ ರಿವ್ಯೂ ಅಂಡ್ ರೆಕಮೆಂಡೇಶನ್ ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.